ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಚಾಮರಾಜನಗರದಲ್ಲಿ ಮಂತ್ರಿಮಂಡಲ ಸಭೆಯನ್ನ ಮಾಡ್ತಾ ಇದ್ದಾರೆ. ಆಗಿರ್ಬೇಕೀಗ ಸುಮಾರು 12-1 ಗಂಟೆಗೆ ಶುರು ಮಾಡಿ ಇಡೀ ಚಾಮರಾಜನಗರ ಜಿಲ್ಲೆಗೆ ನಾನು ಏನೇನು ಮಾಡಬೇಕು ಅಂತ ಹೊರಟಿದ್ದಾರೆ. ಆ ರೀತಿ ಬೆಳಗಾವಿಯ ಸಮಗ್ರ ಅಭಿವೃದ್ಧಿ ಬಗ್ಗೆ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ನೀವು ಕೊಡಿ. ಇದುವರೆಗೂ ಬೆಳಗಾವಿಯ ಅಭಿವೃದ್ಧಿ ಬಗ್ಗೆ ಏನ್ ಮಾಡಿದ್ದೀರಿ? ಒಂದು ಶ್ವೇತಪತ್ರ ಸರ್ಕಾರ ಹೊರಡಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಹದೇಶ್ವರ ಬೆಟ್ಟದಲ್ಲಿ ಇವತ್ತು ಅವರು ಮಂತ್ರಿಮಂಡಲ ಸಭೆ ಚಾಮರಾಜನಗರದಲ್ಲ ಬೆಟ್ಟದಲ್ಲಿ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಚಾಮರಾಜನಗರಕ್ಕೆ ಹೋದರೆ ಅಧಿಕಾರ ಕಳ್ಕೊಳ್ತೀವಿ ಅಂತ ಹೇಳಿ ಒಂದು ಕೆಟ್ಟ ಭಾವನೆ ಬಂದ್ಬಿಟ್ಟಿದೆ. ಸಿದ್ದರಾಮಯ್ಯನವರು ಅನೇಕ ಬಾರಿ ಹೋಗಿದ್ದಾರೆ. ಆದರೆ ಈಗ ಮುಖ್ಯಮಂತ್ರಿ ನಾಯಕತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೀತಾ ಇರುವಾಗ ಈಗ ಅವರು ಬೆಟ್ಟದಲ್ಲಿ ಮಾಡಬಾರ್ದಾಗಿತ್ತು. ಚಾಮರಾಜನಗರದಲ್ಲೇ ಸಚಿವ ಸಂಪುಟ ಸಭೆಯನ್ನ ಮಾಡಬೇಕಾಗಿತ್ತು. ನಾನು ಮೂಢನಂಬಿಕೆಗೆ ಎಂದು ಬೆಲೆ ಕೊಡಲ್ಲ ಅಂತ ಹೇಳ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ಬೆಟ್ಟದಲ್ಲಿ ಮಾಡುವ ಮೂಲಕ ಮೂಢನಂಬಿಕೆಗೆ ಭಾರಿ ಬೆಲೆಯನ್ನ ಕೊಟ್ಟಿದ್ದಾರೆ. ಈ ದೃಷ್ಟಿಯಿಂದ ನಾನು ತಮಗೆ ಅತ್ಯಂತ ಗೌರವವಾಗಿ ಹೇಳ್ತಾ ಇದ್ದೀನಿ. ಭಾರಿ ಹೋರಾಟ ಬೆಳಗಾವಿಯ ಬಗ್ಗೆ, ಉತ್ತರ ಕರ್ನಾಟಕದ ಬಗ್ಗೆ, ಸಮಗ್ರ ಅಖಂಡ ಕರ್ನಾಟಕದ ಬಗ್ಗೆ, ಕನ್ನಡಿಗರಿಗೆ ಉದ್ಯೋಗ, ಪರಭಾಷೆಯವರ ದಾಳಿ ನಿರಂತರ, ಇದೆಲ್ಲ ಬೇಡಿಕೆಗಳನ್ನ ಇಟ್ಟು ನಾವು ಇವತ್ತು ಈ ಜಿಲ್ಲೆಯಲ್ಲೂ ಚಳವಳಿ ನಡೆಸಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಮುಂದೆ ನಾವು ಮುತ್ತಿಗೆ ಹಾಕ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಇದು ಬಹಳ ಗಂಭೀರವಾದಂಥ ಪರಿಸ್ಥಿತಿ. ಯಾವುದು? ಅದೇ ಅದಕ್ಕೆ ಬರ್ತಾ ಇದ್ದೀನಿ. ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ಗುದ್ಲಿ ಪೂಜೆ ಮಾಡಿದ್ದಾರೆ, ಭವನ ಕಟ್ತೀವಿ ಅಂತೇಳಿ. ಇದು ಸರ್ಕಾರಕ್ಕೆ ಸವಾಲ್. ಯಾವ ಕಾರಣಕ್ಕೂ ಭವನ ಕಟ್ಟಕೂಡದು. ಭವನ ಕಟ್ಟಿದ್ರೆ ಕ್ರಾಂತಿ ಆಗುತ್ತೆ, ಎಚ್ಚರ. ಭವನ ಕಟ್ಟಿದ್ರೆ ಎಂಎಸ್ ತವರೇನಾದ್ರು ಭವನ ಕಟ್ಟಿದ್ರೆ ಬೆಳಗಾವಿಯಲ್ಲೆಲ್ಲ ಇಡೀ ಕರ್ನಾಟಕದಲ್ಲಿ ಕ್ರಾಂತಿ ಆಗುತ್ತೆ, ಎಚ್ಚರ. ಯಾವುದೇ ಕಾರಣಕ್ಕೂ ಎಂಎಸ್ ನವರಲ್ಲಿ ಭವನ ಕಟ್ಟತಕ್ಕಂಥ ಪರಿಸ್ಥಿತಿಗೆ ಹೋಗಬಾರದು. ಅವರನ್ನ ಗಡೀಪಾರು ಮಾಡಬೇಕು. ಈಗ ಗಡೀಪಾರು ಮಾಡಲೇಬೇಕು. ಸರ್ಕಾರ ಯಾವ ಕಾರಣಕ್ಕೂ ಅವರನ್ನು ಬಿಡಬಾರದು, ಗಡೀಪಾರು ಮಾಡಲೇಬೇಕಾಗುತ್ತೆ. ಭವನಕ್ಕೆ ಅವಕಾಶ ಕೊಡಲೇಬಾರದು. ಈಗ ಮಹಾರಾಷ್ಟ್ರದವರು ಮಳೆಗಾಲದಲ್ಲಿ ಕೊಯ್ನಾ ಡ್ಯಾಮ್ದಿಂದ ಕೇಳಿ ನೀರು ಬಿಡ್ತಾರೆ, ಆದ್ರೆ ಬೇಸಿಗೆ ಕಾಲದಲ್ಲಿ ಸರ್ಕಾರ ಪತ್ರ ಬರೆದು ನೀರು ಬಿಡ್ತಿಲ್ಲ. ಯಾವ್ದು ಹೇಳಿ? ಕೊಯ್ನಾ ಡ್ಯಾಮ್ನಿಂದ ಕೃಷ್ಣಾ ನದಿಗೆ ನೀರು ಬಿಡ್ತಾರೆ ಕೇಳಿ ಮಳೆಗಾಲದಲ್ಲಿ. ಈಗ ಬೇಸಿಗೆ ಕಾಲದಲ್ಲಿ ನೀರಿದೆ, ನೀರು ಬೇಕಾಗಿದೆ ಬೀಗ ಅಂತ ಹೇಳಿ ಸರ್ಕಾರ ಪತ್ರ ಬರೆದ್ರು ನೀರು ಬಿಡ್ತಿಲ್ಲ ಮಹಾರಾಷ್ಟ್ರದವರು. ನೀರಿನ ವಿಚಾರ ಈಗ ಮಹಾರಾಷ್ಟ್ರದವರು ಮೊದಲಿಂದಲೂ ನಮ್ಮ ಮೇಲೆ ದೇಶನ ಮಾಡ್ತಾ ಇದ್ದಾರೆ. ಈಗ ಅವರೇನು ತಿಳ್ಕೊಂಡಿದ್ದಾರೆ, ಕರ್ನಾಟಕ ಅಂದರೆ ಮಹಾರಾಷ್ಟ್ರದವರಿಗೆ ಪಾಕಿಸ್ತಾನ ಅಂತ ತಿಳ್ಕೊಂಡಿರ್ಬೇಕು. ಅವರಿಗೆ ನಿಜವಲ್ಲ ಮಾನ ಮರ್ಯಾದೆ ಇಲ್ಲ. ಮಹಾರಾಷ್ಟ್ರದವರಿಗೆ ಮಾನ ಮರ್ಯಾದೆ ಏನೂ ಇಲ್ಲ. ಅವರಿಗೆ ಇದೊಂದು ಬಿಟ್ರೆ, ಕರ್ನಾಟಕ ಒಂದು ಬಿಟ್ರೆ ಅವ್ರಿಗೆ ಏನಿಲ್ಲ. ಕರ್ನಾಟಕ ಏನು
ಕಾರಣ ಏನು? ಇಲ್ಲಿ ಎಲ್ಲರೂ ಸಹಬಾಳ್ವೆಯಿಂದ ಬದುಕ್ತಾ ಇದ್ದಾರೆ, ಪ್ರೀತಿಯಿಂದಿದ್ದಾರೆ. ನೀವು ಮಹಾರಾಷ್ಟ್ರದವರಿಗೆ ಕನ್ನಡಿಗರ ಮೇಲೆ ಏನ್ ನಿಮಗೆ ಕ್ರೋಧ? ಏನ್ ಮಾಡಿದ್ದಾರೆ? ನಮಗೆ ಬರಬೇಕಾಗಿದೆ, ಮೋಸ ಮಾಡಿದ್ದೀರಿ. ನಿಮಗೆ ಹೇಳೋದಾದ್ರೆ ಮಹಾಜನ್ ವರದಿಯ ಪ್ರಕಾರ ಸೊಲ್ಲಾಪುರ ಸೇರಲೇಬೇಕು. ನಮಗೆ ಸೊಲ್ಲಾಪುರ ಒಂದೇ ಅಲ್ಲ, ಅನೇಕ ಭಾಗಗಳು ನಮಗೆ ಸೇರಬೇಕಾಗಿದೆ. ಅದು ಆ ಕಾಲದಲ್ಲಿ ವಿ.ಪಿ. ನಾಯಕ್ ಕಾಲದಲ್ಲಿ ಆದಂತ ಮೋಸ, ವೈ.ಬಿ. ಚವಾಣ್ ಕಾಲದಲ್ಲಿ ಆದಂತ ಮೋಸ. ಇವತ್ತು ಇವರು ಈ ಬಾಲಾ ಠಾಕ್ರೆ ಅವರ ಕಾಲದಿಂದ ಕನ್ನಡಿಗರ ಮೇಲೆ ನಿರಂತರ ದಾಳಿ. ನಮ್ಮ ರಾಜಕಾರಣಿಗಳು ಈ ಬಗ್ಗೆ ಏನೂ ಮಾತಾಡದೆ ಗಂಭೀರವಾಗಿ ಕೊಡ್ತಿದ್ದಾರೆ. ಇಲ್ಲೇ ಒಬ್ಬ ಮಂತ್ರಿ ಇದ್ದಾರೆ, ಅವ್ರು ಹಿಂದೇಳಿದ್ರು ಮಹಾರಾಷ್ಟ್ರ ಕಡೆಗೆ ಕರ್ನಾಟಕದ ಭೂಮಿ ಬೆಳಗಾವಿ ಹೋಗೋದಾದ್ರೆ ನಾನು ಮೊದಲು ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ರು. ನಾವು ಈಗಲೇ ಹೋಗ್ಬಿಡಿ ಅಂತ ಹೇಳಿದಾಗ ಮುಂದೆ ಹೋಗ್ಬೇಡಿ, ಈಗಲೇ ಹೊರಟೋಗ್ಬಿಡಿ ಅಂತ ಹೇಳ್ದೋ. ಅವರ ಕಾಂಗ್ರೆಸ್ ಆಫೀಸ್ ಮುಂದೆ ಗಲಾಟೆನೂ ಮಾಡಿದ್ದೀವಿ ನಾವು. ಆಯ್ತಾ? ಇದು ಪರಿಸ್ಥಿತಿ. ಕನ್ನಡ ಪರ ಸಂಘಟನೆಗಳು ಇವತ್ತು ಜೀವ. ಬೆಳಗಾವಿಗೆ ಕನ್ನಡ ಪರ ಸಂಘಟನೆಗಳು ಜೀವ ಮತ್ತು ಮಾಧ್ಯಮದವರು ಬಹಳ ಅದ್ಭುತವಾದಂತ ಜೀವ ಬೆಳಗಾವಿಗೆ, ಬೆಳಗಾವಿಯ ಅಭಿವೃದ್ಧಿಗೆ, ಬೆಳಗಾವಿಯ ಸಮಗ್ರ ಬೇಡಿಕೆಗಳ ಬಗ್ಗೆ ನಾನಂತೂ ನಿರಂತರವಾಗಿ ಹೋರಾಟವನ್ನ ಮಾಡ್ತೇನೆ. ಈಗ ನೀರು ಬಿಡು ವಿಚಾರದಲ್ಲಿ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬರೀ ಪತ್ರ ಬರೆದು ಸುಮ್ಮನೆ ಕುಳಿತುಬಿಟ್ಟಿದ್ದಾರೆ. ಯಾವುದಕ್ಕೆ ಹೇಳಿ? ಮಹಾರಾಷ್ಟ್ರಕ್ಕೆ ನೀರು ಬಿಡೋ ವಿಚಾರ, ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ನೀರು ಬಿಡೋ ವಿಚಾರದಲ್ಲಿ ಪತ್ರ ಬರೆದು ಸುಮ್ಮನೆ ಕೈ ಕಟ್ಟಿ ಕೂತ್ಕೊಂಡು ಬಿಟ್ಟಿದ್ದಾರೆ. ಮುಂದೆ ಏನು ಅದ್ರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡ್ತಾ ಇಲ್ಲ ಅಂತೇಳಿ ಇಲ್ಲಿನ ಕನ್ನಡಿಗರು ಆರೋಪ ಮಾಡ್ತಾ ಇದ್ದಾರೆ. ನೀವೇನು ಒತ್ತಾಯ ಮಾಡ್ತೀರಿ ಅವರಿಗೆ? ಪತ್ರ ಬರೆಯೋದಿಲ್ಲ. ಮುಖ್ಯಮಂತ್ರಿಯವರು ಆ ಮುಖ್ಯಮಂತ್ರಿ ಜೊತೆಲಿ ಮಾತನಾಡಿ, ಆ ಮುಖ್ಯಮಂತ್ರಿ ಕರೆಸಿ ನೀವಾರು ಹೋಗಿ ಮಾತಾಡಿ ಒಂದು ತೀರ್ಮಾನಕ್ಕೆ ಬರಬೇಕು. ಬರದೆ ಬರೀ ಪತ್ರ ಬರೆಯೋದ್ರಿಂದ, ದೂರವಾಣಿ ಮೂಲಕ ಮಾತಾಡೋದ್ರಿಂದ ಪ್ರಯೋಜನ ಆಗೋದಿಲ್ಲ. ನಾವಂತೂ ಈ ಒಂದು ಚಳವಳಿಯಲ್ಲಿ ಇದನ್ನು ನಾವು ಪ್ರಮುಖವಾಗಿ ಒತ್ತಾಯ ಮಾಡ್ತೀವಿ. ಈ ಬೇಡಿಕೆಯನ್ನು ನಾವು 26ನೇ ತಾರೀಕು ಇದನ್ನು ನಾವು ಇಟ್ಕೊಳ್ತೀವಿ.